ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ನಂದಿನಿ. ನಾನು ಇನ್ಮೇಲೆ ಯೂಟ್ಯೂಬ್ ವ್ಲಾಗ್ಗಳನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ನಾನು ಮುಂಚೆಯಿಂದನೇ ವ್ಲಾಗ್ಗಳನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಯೂಟ್ಯೂಬಲ್ಲಿ, ಬಟ್ ಕಾರಣಾಂತರಗಳಿಂದ ಆಗಿರಲಿಲ್ಲ. ನಾನು ಬ್ಯೂಟಿಷಿಯನ್ ಕ್ಲಾಸಿಗೆ ಹೋಗ್ತಾಯಿದ್ದೆ, ಸೊ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಯಾವುದೇ ಒಂದು ಹೆಣ್ಣಾಗಲಿ ಒಂದು ಮನೆಯೂ ನಿಭಾಯಿಸಬೇಕು ಮತ್ತು ಅವಳ ಕನಸುಗಳನ್ನು ನನಸು ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ. ಬಟ್ ಇದರಲ್ಲೂ ನಾವು ಏನಾದರೂ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಮಾಡೇ ಮಾಡ್ತೀವಿ ಅನ್ನೋದನ್ನು ನಾವು ತೋರಿಸ್ಲೇಬೇಕು. ಆಗಲೇ ಮಾತ್ರ ಒಂದು ಹೆಣ್ಣಿಗೆ ಇಲ್ಲಿ ಬೆಲೆ ಅಂತ ಅನಿಸುತ್ತೆ. ನಾನು ಕೂಡ ಎಲ್ಲದರಲ್ಲೂ ಪರಿಪೂರ್ಣರಲ್ಲ, ಆದರೆ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಹೊಸದನ್ನು ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನಷ್ಟು ಉತ್ತಮವಾದ ವಿಷಯಗಳನ್ನು ನಾನು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೆ ಬೇಕಾಗಿರೋದು ನಿಮ್ಮ ಪ್ರೋತ್ಸಾಹ ಅಷ್ಟೇ. ನಾನು ಬಂದು ಇವಾಗ ಮೀಶೋದು ಅಫಿಲಿಯೇಟಿಂಗ್ ಮಾರ್ಕೆಟ್ ಬಗ್ಗೆ ನಿಮಗೆ ಪಿನ್ ಟು ಪಿನ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಅದೆಲ್ಲದ್ರ ಬಗ್ಗೆನೂ ನಾನು ಹೇಳ್ತೀನಿ. ಆ್ಯಂಡ್ ನಾನು ಬಂದು ಬ್ಯೂಟಿಷಿಯನ್ನು, ಬ್ಯೂಟಿ ಪ್ರಾಡಕ್ಟ್ಗಳ ಬಗ್ಗೆ ನಾನು ಸ್ವಲ್ಪ ನಾಲೆಜ್ ಕೊಡ್ತಾ ಹೋಗ್ತೀನಿ. ನಿಮಗೆ ಇನ್ಫಾರ್ಮೇಷನ್ನು ಹೋಗ್ತಾ ಹೊಸದನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಲೈಫ್ ಸ್ಟೈಲ್ ಬಗ್ಗೆ ಆಗಲಿ, ಒಂದು ಔಟ್ಫಿಟ್ ಬಗ್ಗೆ ಆಗಲಿ, ಮಾರ್ಕೆಟಿಂಗ್ ಬಗ್ಗೆ ಆಗಲಿ, ನನಗೇನು ಗೊತ್ತಿದೆಯೋ ಅದನ್ನು ನಾನು ನಿಮಗೆ ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ನಿಮಗೇನಾದರೂ ನನ್ನ ವೀಡಿಯೋಸ್ ಅಥವಾ ನನ್ನ ಕಂಟೆಂಟ್ ಇಷ್ಟ ಆಗ್ತಾ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಲೈಕ್ ಮಾಡಿ ಮತ್ತು ನನ್ನ ಐಡಿನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಇದು ಒಂದು ನನಗೆ ಇದು ಮಾಡಿ, ಏನು ಅಂದರೆ ನಿಮ್ಮ ಸಪೋರ್ಟ್ ಏನಿದೆಯೋ ಅದು ನನಗೆ ಇನ್ನೂ ಹೊಸದನ್ನು ಕಲಿಯೋಕ್ಕೂ ಕೂಡ ಪ್ರೋತ್ಸಾಹ ಕೊಡುತ್ತೆ ಅಂತ ಹೇಳಿ. ಇವತ್ತು ನಾನು ಒಂದು ವಿಡಿಯೋ ಮಾಡಿದ ತಕ್ಷಣ ಅದು ಯಾವುದೂ ತಾಳ್ಮೆ ಬೇಕು, ಓಕೆ, ಬಟ್ ಕೆಲವೊಂದು ಹೋಗಲಿಲ್ಲ ವ್ಯೂಸು ಅಂದ ತಕ್ಷಣ ನಾವೇನಾಗ್ತೀವಿ, ಮೈಂಡು ಅಯ್ಯೋ ಹೋಗ್ತಾ ಇಲ್ವಲ್ಲ, ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ, ಆ ಥರ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಆ ಥರ ಯಾವತ್ತೂ ಇದಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಕಂಟಿನ್ಯೂ ಆಗಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ನನ್ನ ವ್ಲಾಗ್ಸ್ಗಳು, ನನ್ನ ಶಾರ್ಟ್ಸ್ ವೀಡಿಯೋಗಳು ನಿಮಗೆ ಬರ್ತಾನೆ ಇರುತ್ತೆ, ತಪ್ಪದೆ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್. ಇನ್ನೊಂದೇನೆಂದರೆ, ಎಷ್ಟೋ ಹೌಸ್ ವೈಫ್ಗಳು ನಮಗೆ ಮನೇಲಿ ಕೂತ್ಕೊಂಡು ಮಕ್ಕಳು ಕಟ್ಕೊಂಡು ಹೊರಗಡೆ ವರ್ಕ್ ಮಾಡೋಕ್ಕಾಗಲ್ಲ ಅಂತ ಇದು ಮಾಡ್ತಾರೆ. ಬಟ್ ಒಂದು ಪ್ಲಾಟ್ಫಾರ್ಮ್ ಅಂದರೆ ನಮಗೆ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್, ನಿಮಗೆ ಇಷ್ಟೇ ಫಾಲೋವರ್ಸ್ ಇರಬೇಕು, ಇಷ್ಟೇ ಫಾಲೋಯಿಂಗ್ ಇರಬೇಕು ಅಂತ ಏನೂ ಇಲ್ಲ. ನಾನು ಹಂಗೆ ಅಂದ್ಕೊಂಡೇ ಕೂತಿದ್ದು, ಬಟ್ ನನಗೆ ಹೋಗ್ತಾ ಅರ್ಥ ಆಯಿತು ಇದು ಫಾಲೋಯಿಂಗ್ ಯಾವುದೂ ಬೇಕಾಗಿಲ್ಲ ಅಂತ. ನಾವು ಚಿಕ್ಕದ್ರಿಂದನೇ ಅರ್ನಿಂಗ್ ಮಾಡ್ಕೊಂಡು ಹೋಗುವ, ಯಾಕಂದರೆ ಅದು ನಾಳೆ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ನಾವು ಒಂದೇ ಸಾರಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಯಾವ ಪ್ಲಾಟ್ಫಾರ್ಮಲ್ಲೂ ಆಗಲ್ಲ, ಓಕೆನಾ. ನಾವು ಕಲಿತಾ ಹೋಗೋಣ, ನಾವು ಆವಾಗಲೇ ಬೆಳೆಯೋಕ್ಕಾಗೋದು. ಏನು ಮಾಡಬೇಕು ಅಂದರೆ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ನಿಮಗೆ ಯಾವ ಥರ ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟ್ ಕ್ರಿಯೇಟ್ ಮಾಡೋದು ಯಾವ ಥರ, ಆಮೇಲೆ ಪೇ ಲೆಟ್ರ್ ಓಪನ್ ಮಾಡೋದು ಯಾವ ಥರ, ಬ್ಯಾಂಕ್ದ ಅದಕ್ಕೆ ಲಿಂಕ್ ಮಾಡೋದು ಯಾವ ಥರ, ನಾವು ಪ್ರಾಡಕ್ಟ್ ನಾಲೆಜ್ ಯಾವ ಥರ, ಯಾವ ಪ್ರಾಡಕ್ಟ್ಗೆ ಎಷ್ಟು ಪರ್ಸೆಂಟೇಜ್ ನಮಗೆ ಕಮಿಷನ್ ಸಿಗುತ್ತೆ, ಅದೆಲ್ಲ ನಾವು ತಿಳಿತಾ ಹೋಗ್ಬೋದು. ಪ್ಲೀಸ್ ನನ್ನ ಅಕೌಂಟ್ನ ನಿಮಗೇನಾದರೂ ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ ಮತ್ತು ಶಾರ್ಟ್ಸ್ಗಳೊಂದಿಗೆ. ಎಲ್ರಿಗೂ ಶುಭ ದಿನ, ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ಪದೇ ಹೇಳ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟ್ ನಿಮ್ಮ ಸಪೋರ್ಟ್. ಬಾಯ್ ಬಾಯ್.